ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೊದಲ ಹಂತದ ದಸರಾ ಗಜಪಡೆಯ ಗಜಪಯಣಕ್ಕೆ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಅದ್ದೂರಿ ಚಾಲನೆ ದೊರೆಯಿತು. ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆನೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೈಸೂರಿಗೆ ಬೀಳ್ಕೊಟ್ರು. ಮೊದಲ ತಂಡದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ 9 ಆನೆಗಳು ಮೈಸೂರಿನತ್ತ ಪ್ರಯಾಣವನ್ನ ಬೆಳೆಸಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾದಸ್ವರ, ಡೊಳ್ಳು ಕುಣಿತ, ವೀರಗಾಸೆ ಹಾಗೂ ಮಹಿಳೆಯರ ಕುಂಭಮೇಳ ಗಜಪಯಣಕ್ಕೆ ಮೆರುಗನ್ನ ನೀಡಿದ್ವು. ಈ ಬಾರಿ ದಸರಾ ಗಜಪಡೆಯ ಪ್ರಮುಖ ಆಕರ್ಷಣೆಯಾಗಿದ್ದ ಅಭಿಮನ್ಯು 60 ವರ್ಷ ದಾಟಿದ ಹಿನ್ನೆಲೆಯಲ್ಲಿ ದಸರಾಗೆ ಗೈರಾಗಲಿದ್ದಾನೆ. ಅರಣ್ಯ ಇಲಾಖೆ ಅಭಿಮನ್ಯುವನ್ನ ದಸರಾ ಗಜಪಡೆಯಿಂದ ಹೊರಗಿಟ್ಟಿದೆ. ಸತತ 6 ಬಾರಿ ಅಂಬಾರಿ ಹೊತ್ತಿದ್ದ ಅಭಿಮನ್ಯುವಿಗೆ ವಿಶೇಷ ಪೂಜೆ ಸಲ್ಲಿಸಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಇನ್ನು ಈ ಬಾರಿ ಅಂಬಾರಿ ಹೊರುವ ಜವಾಬ್ದಾರಿ ಪ್ರಶಾಂತ, ಧನಂಜಯ ಹಾಗೂ ಮಹೇಂದ್ರ ಈ ಮೂವರಲ್ಲಿ ಯಾರಿಗೆ ಸಿಗಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕಾರ್ಯಕ್ರಮದಲ್ಲಿ ಶಾಸಕರು, ಜಿಲ್ಲಾಧಿಕಾರಿ, ಅರಣ್ಯ ಹಾಗೂ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವರದಿ ಹಿರಿಕ್ಯಾತನಹಳ್ಳಿ, ಸ್ವಾಮಿಗೌಡ, ಹುಣಸೂರು. ಡಾಕ್ಟರ್ ಅಂಬಾರಿ ಅವರ ಆನೆ ಫಿಕ್ಸ್. ಅಂಬಾರಿ ಯಾವ ಕಂಬಳ ಏನಂತ ಕಂಬಳ ನಡೆಸೋದು ಫಿಕ್ಸ್ ಆಗಿದೆ ಡಾಕ್ಟರ್. ಈಗ ಯಾಕೆಂದ್ರೆ ಅರ್ಜುನ ಆನೆಗೂ ಕೂಡ ಅದೇ ತರ ಗೌರವ ಕೊಟ್ಟಿದ್ರು. ಹಾಗಾಗಿ ಅದು ಕಂಟಿನ್ಯೂ ಆಗಿದೆ. ಸರ್